ಹಲೋ ಸರ್. ಹಲೋ, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಸರ್ ಇವತ್ತು Cloud9 ಫ್ಯಾಮಿಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಬರ್ತಿದ್ದೀನಿ. ಹೊಸದು ಒಂದ್ ತಿಂಗಳಾದ್ಮೇಲೆ ತಿಂಗಳಾಯ್ತು ಅನ್ಸ್ಬೋದು ಸ್ಟಾರ್ಟ್ ಆಗಿ. ಸೊ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ಅಂತ ಹೇಳಿದ್ರೆ NT ರೋಡಿಗೆ ಬರುತ್ತಿದ್ದು. NT ರೋಡ್. ಹಾ, ಸೊ NT ನ್ಯೂ ರೋಡ್ ಮಂಡ್ಲಿ ಶಿವಮೊಗ್ಗ ನ್ಯೂ ತೀರ್ಥಹಳ್ಳಿ ರೋಡ್. ನಿಮಗೆ ಮತ್ತೆ ಅದು ಕರೆಕ್ಟ್ ಆಗಿ ಎಕ್ಸಾಕ್ಟ್ಲಿ ಆನ್ ದ ವೇ ಬರೋ ಟೈಮಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ರೈತರ ಲೈಟಿಂಗ್ ಇಂದ ಬಹಳ ಚೆನ್ನಾಗಿ ಕಾಣಿಸುತ್ತೆ. ಮತ್ತೊಂದು ಇದ್ರಲ್ಲಿ ನೋಡಿದ್ದೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೀನಿ ನಾನು. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದಕ್ಕೆ ಅದು ಯಾವುದೋ ಬ್ಲಾಗ್ ಬರ್ತಲ್ಲ ರೀಲ್ಸ್ ಅಲ್ಲಿ ನೋಡಿದ್ದು. ಪಾರ್ಕಿಂಗ್ ಮಾತ್ರ ನಿಮಗೆ ನಿಲ್ಸಕ್ 2 ವೀಲರ್ ಇದೆ, ಆ ಕಡೆ ಕಾರ್ಗಳು ನಿಂತಿದ್ದಾವೆ. ಪಾರ್ಕಿಂಗ್ ಅಷ್ಟು ಇದಿಲ್ಲ, ರೋಡ್ ಸೈಡ್ ಅಲ್ಲೇ ನಿಲ್ಸ್ಬೇಕು. ಮಾತ್ರ ಕನ್ವೀನಿಯಂಟ್ ಇದೆ, ರೋಡ್ ತುಂಬಾ ಅಗಲ ಇದೆ, ಪಾರ್ಕಿಂಗ್ ಚೆನ್ನಾಗಿದೆ. ಈಗ ಎಲ್ಲಿ ಹೋಗೋಣ? ಟಾಪ್ ಫ್ಲೋರಾ? ಇಲ್ಲಿ ಟಾಪ್ ಫ್ಲೋರ್ ಇದೆ, ಬಿಲ್ಡಿಂಗ್ ದೊಡ್ಡದಿದೆ, ಚೆನ್ನಾಗಿ. ಲಾಡ್ಜ್ ಮತ್ತೆ ಬಾರ್ ಅಂಡ್ ರೆಸ್ಟೋರೆಂಟ್. ಇದು IPL ನಡೀತಿದೆ. ಫಸ್ಟ್ ಇನ್ನೂ ಹೋಗಿ ನೋಡೋಣ ಅಂತೆ. ಸರಿ ಸರಿ. ಲಿಫ್ಟ್ ಬರಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಈಗಿಂದ ಲಿಫ್ಟ್ ಅಲ್ಲಿ ಹೋಗ್ಬೇಕು. ಇಲ್ಲೇ ಕರೆಕ್ಟ್ ಒಳ್ಳೆ ಬಾರ್ ಸೆಕ್ಷನ್ ಇಟ್ಬಿಟ್ಟಿದ್ದಾರೆ ಫಸ್ಟ್ ಕ್ಲಾಸ್ ಆಗಿ. ಓಕೆ. ಡ್ರಿಂಕ್ಸ್, ಹಾಟ್ ಡ್ರಿಂಕ್ಸ್ ಎಲ್ಲ ಇದೆ. ಮಾತ್ರ ಇದು ಚೆನ್ನಾಗಿದೆ ಇಲ್ಲಿ ಅಲ್ಲ. ಫೋಟೋ ಬೂತ್. ಫೋಟೋ ಬೂತ್ ಚೆನ್ನಾಗಿದೆ ಇಲ್ಲಿ. ಮೇಯಾಸ್ ಮಯಾಸ್ ರೆಸಿಡೆನ್ಸಿ ಲಾಡ್ಜ್ Cloud9 ಬಾರ್ ಅಂಡ್ ರೆಸ್ಟೋರೆಂಟ್ ಹಿಂಗಿದೆ. ಈಗ ಹೆಂಗಿರ್ಬೋದು ಪವನ? ಏನಿರ್ಬೋದು ಹೇಳು? ಫುಲ್ಲಿ ಕ್ರೌಡೆಡ್ ಇರುತ್ತೆ ಇಲ್ಲಿ. ಲಾಡ್ಜ್ ಫುಲ್ ಶಾಕ್ ಅನ್ಸುತ್ತೆ ನೋಡಕ್ಕೆ. ಚೆನ್ನಾಗಿದೆ ಇದು, ಚೆನ್ನಾಗಿ ಮಾಡ್ಯಾರ. ಇಲ್ಲಿ ಆಕ್ಯುಪೈಡ್ ಇದೆ. ನೋಡೋಣ, ಮೇಲ್ಗಡೆ ಒಂದು ಲ್ಯಾಡ್ ಇದಿದೆ. ಸರಿ, ಇಲ್ಲಿ AC ಫ್ಯಾಮಿಲಿ ಹಾಲ್ ಇದೆ ಇಲ್ಲಿ. ಸೊ ಇಲ್ಲಿ ಹೋಗ್ಬೋದು. ಓಕೆ ಓಕೆ, ಹಿಂಗಿದೆ. ಮೇಲೆ ಹೋಗಿ ಬರೋಣ ಒಂದು ರೌಂಡ್. ಇಲ್ಲಿ ಬಹಳ ಚೆನ್ನಾಗಿದೆ, ಇಲ್ಲಿ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಪೂರ್ತಿ ಸಿಟಿ ವ್ಯೂ ಇದೆ. ನಮ್ಮ ಸ್ಟೂಡೆಂಟ್ಸ್ ಇದಾರೆ. ಏನ್ ಸರ್ ಇಲ್ಲಿ ಅಂದ್ಬಿಡ್ತಾರೆ ಮತ್ತೆ. ಹೋಗೋಣ, ಚೆನ್ನಾಗಿದೆ. ಇಲ್ಲಿ ಫಸ್ಟ್ ಕ್ಲಾಸ್, ನಮಗೆ ಇಷ್ಟಿದ್ರೆ ಸಾಕು. ಕಂಪ್ಲೀಟ್ ಪ್ರೈವಸಿ. ಇಲ್ಲಿ ಬಹಳ ಚೆನ್ನಾಗಿದೆ, ಕೂಲ್ ಆಗಿದೆ. ಇನ್ನೂ ಒಂದು ಲೈಟ್ ಹಾಕಿದ್ರೆ ಚೆನ್ನಾಗಿರೋದು. ಪೂರ ಲೈಟ್ ಹಾಕಿ 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 ಈ ತರ AC ಫ್ಯಾಮಿಲಿ ರೂಮ್ ಇದೆ. ಹೌದು. ಅಲ್ಲಿ ಬರೀ ಕುಡಿಯೋದು ಡ್ರಿಂಕ್ಸ್ ಇಂದ ಇತ್ತು. ಚೆನ್ನಾಗಿದೆ ಅಲ್ಲೋ? ಅಲ್ಲ. ಎಸ್. ಹಲೋ. ಬನ್ನಿ ಹೋಗ್ಕೊಡೋಣ. ಈಗ ಮೇನ್ ಇರೋದು ಸರ್ವರ್ ಇಲ್ಲಿ ಬರೋದೇ ದೊಡ್ಡದಿರೋದು. ಒಂದೇ ಸಲ ಆರ್ಡರ್ ಮಾಡ್ಬೋಣ. ಹೌದು, ಮತ್ತೆ ಆರ್ಡರ್ ಎಷ್ಟು ಬೇಗ ಬರುತ್ತೆ ಹೌದು, ಅದ್ರ ಬೇಸಿಸ್ ಅಲ್ಲಿ ಅದೇ ಇರೋದು, ರಶ್ ಇರುತ್ತೆ. ಅಂಡ್ ಇಲ್ಲೂ ನೋಡ್ಬೋದು NT ರೋಡ್ ಕಾಣುತ್ತೆ. ಓಕೆ, ಇಲ್ಲಿ ನಿಮಗೆ ಕಾರು ಕಾಣಿಸುತ್ತೆ. ನಾವು ಅಲ್ಲಿ ಪಾರ್ಕ್ ಮಾಡಿದೀವಿ ನೋಡಿ ಕಾರ್, ಎಕ್ಸಾಕ್ಟ್ ಅಲ್ಲಿ. ಇದೊಂದು ಚೆನ್ನಾಗಿದೆ, ಕಾರ್ ಪಾರ್ಕ್ ಮಾಡಿದ್ದು ಕಾಣಿಸುತ್ತೆ. ಈಗ ನಮಗೆ ಇರೋದು ಡೌಟ್, ಸರ್ವ್ ಮಾಡ್ತಾರ ಇಲ್ವಾ ಅಂತ ಡೌಟ್ ಇದೆ. ಎಲ್ಲ ಫುಲ್ ರಶ್ ಆಗಿ ಅಲ್ಲಿ ಕೂತ್ಬಿಟ್ಟಿದ್ದಾರೆ. ನೋಡೋಣ ಅಂತ ಇಲ್ಲಿ ಬರ್ತೇ ಹೋಗ್ಬಿಡ್ತಾರ. ಓಕೆ, ಸೊ ಫಸ್ಟ್ ಬಂದು ಇದು ಮಯಾಸ್ ರೆಸಿಡೆನ್ಸಿ ಅಂತ. ಸೊ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್ ಇರೋದು. ಓಕೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಎಲ್ಲ ಮಾಕ್ಟೈಲ್, ಎಲ್ಲ ಕಾಕ್ಟೈಲ್ ಮತ್ತೆ ಲಿಕ್ಕರ್ ಎಲ್ಲ ಹೇಳಿದ್ದಾರೆ. ಸೊ ಆಲ್ಕೋಹಾಲ್, ವಿಸ್ಕಿ ಪ್ರಿಯರು, ಮತ್ತೆ ರಮ್ ಪ್ರಿಯರು, ವೋಡ್ಕಾ ಪ್ರಿಯರು, ಎಲ್ರಿಗೂ ಮಾತ್ರ ನಾವು ರೆಕಮೆಂಡ್ ಮಾಡಲ್ಲ ಇವೆಲ್ಲ ಹಾಟ್ ಡ್ರಿಂಕ್ಸ್ ಕುಡಿಯೋದು, ಒಳ್ಳೇದಲ್ಲ. ಇಟ್ಸ್ ಅಪ್ ಟು ದೆಮ್. ಅಂಡ್ ಮಾಕ್ಟೈಲ್ಸ್ ಇದೆ, ನಾನ್ ಆಲ್ಕೋಹಾಲಿಕ್. ಮಾಕ್ಟೈಲ್ಸ್ ಅಲ್ಲಿ ಯಾವ್ದಿದೆ? ವೆರೈಟೀಸ್ ಇದೆ. ಪ್ರೈಸಸ್ ಎಲ್ಲ ಒಂದ್ ರೇಂಜ್ ಅಲ್ಲಿ ಇದೆ ಅಲ್ಲ, ತುಂಬಾ ಎಕ್ಸ್ಪೆನ್ಸಿವ್ ಏನಿಲ್ಲ, ಚೆನ್ನಾಗಿದೆ ಪ್ರೈಸಸ್. ಓಕೆ, ಲಾಸ್ಟ್ ಪೇಜ್ ಅಲ್ಲಿ ಏನಿದೆ ಪುನಃ? ಲಾಸ್ಟ್ ಪೇಜ್ ಅಲ್ಲಿ ಕಾಕ್ಟೈಲ್ ಇದೆ. ಓಕೆ, ಕಾಕ್ಟೈಲ್ ಮಿಕ್ಸ್ ಆಫ್ ಜ್ಯೂಸ್ ಅಂಡ್ ಆಲ್ಕೋಹಾಲ್ ಅಲ್ಲ? ಹೌದು. ಓಕೆ, ಇವರೇ ಓನರ್ ನಮ್ಮ ಸರ್. ಸರ್ ನಿಮ್ದು ಹೆಸರು? ಶರತ್ ಶೆಟ್ಟಿ ಅಂತ. ಮೋಸ್ಟ್ ಲಕ್ಕಿ ಏನಂತ ಹೇಳಿದ್ರೆ, ನಾವು ಸಣ್ಣವ್ರು ಇರ್ತಾ ಮಂಗಳೂರಿಗೆ ಹೋಗ್ತಿದ್ವಿ. ನಂತೂರ್ ವಿಲೇಜ್ ಇಂದೆಲ್ಲ
ಸೌತ್ ಕೆನರಾದು ಟೇಸ್ಟ್ ಬೇಕಂತ. ಲಕ್ಕಿಲಿ ನಾವು ಶಿವಮೊಗ್ಗದಲ್ಲಿ ಈಗ ಸಿಗ್ತಿದೆ ನಮಗೆ. ಸೊ ತುಂಬಾ ಫ್ರೆಂಡ್ಲಿ ಇದ್ದಾರೆ, ತುಂಬಾ ಆರ್ಡರ್ಸ್ ಎಲ್ಲ ಏನಿದೆ ಇಷ್ಟು ಸ್ಟ್ರೆಸ್ ಇರೋದು ಇದಕ್ಕಿದ್ರೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಸರ್ ಓಕೆ, ಥ್ಯಾಂಕ್ ಯು. ಮೆನು ಓಕೆ, ಮೇನ್ ಕೋರ್ಸ್ ಮೆನು ಬಂದಿದೆ. ಸೊ ಇದರಲ್ಲಿ 3 ತರ ಏನೋ ತರ ಇದೆ. ಟು ಬಿಗಿನ್ ವಿತ್ ಸ್ಯಾಲಡ್, ರಾಯ್ತಾ, ಲೇಜಿ ಲೇಜಿ ಅದು ಬಿಟ್ಟರ್, ಲೇಜಿ ಬಿಟ್ಟರ್, ಏನಿದೆ ಅಂದ್ರೆ ಮಸಾಲಾ ನಾನ್ ವೆಜ್ ಸೂಪ್, ಇಂಡಿಯನ್ ಸ್ಟಾರ್ಟರ್ಸ್. ಓಕೆ, ಸ್ಟಾರ್ಟರ್ಸ್ ಇದೆ. ಪ್ರೈಸಸ್ ಎಲ್ಲ ಇದೆ, ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಪರವಾಗಿಲ್ಲ. ಅಂಡ್ ಇನ್ನೊಂದು ಫ್ಯಾಕ್ಟ್ ಹೇಳ್ಬೇಕು, ಇದು ಏನು ಉಡುಪಿ ಕಡೆ ಅವ್ರದ್ದು, ಉಡುಪಿ ಸೌತ್ ಕೆನರಾದು ಇದು ಬರುತ್ತೆ. ಶೆಟ್ಟಿ ಅವರು. ಸೊ ಅವ್ರದ್ದು ಮತ್ತೆ ಓನರ್ ಅವರು ಚೆನ್ನಾಗಿ ಮಾತಾಡ್ತಾರೆ. ಓನರ್ ತುಂಬಾ ಫ್ರೆಂಡ್ಲಿ ಇದ್ದಾರೆ ಮಾತಾಡಕ್ಕೆ. ತುಂಬಾ ಫ್ರೆಂಡ್ಲಿ ಇದ್ದಾರೆ ಮಾತಾಡಕ್ಕೆ. ಹೌದೌದು. ಸೊ ಐಟಮ್ಸ್ ನೋಡಬಹುದು. ಎಲ್ಲಿದ್ವಿ? ಸೊ ವೆಜ್ ತಂದೂರಿ ನಾನ್ ವೆಜ್ ಸ್ಟಾರ್ಟರ್. ಸೊ ಇಂಡಿಯನ್ ವೆಜ್ ಮೇನ್ ಕೋರ್ಸ್, ಇಂಡಿಯನ್ ನಾನ್ ವೆಜ್ ಮೇನ್ ಕೋರ್ಸ್. ಸೊ ಐಟಮ್ಸ್ ತುಂಬಾ ಇದೆ. ವಿಡಿಯೋ ಪಾಸ್ ಮಾಡಿ ನೋಡಬಹುದು. ಬಿರಿಯಾನಿ, ವೆಜ್ ಫ್ರೈಡ್ ರೈಸ್, ಇಂಡಿಯನ್ ನಾನ್ ವೆಜ್ ಫ್ರೈಡ್ ರೈಸ್, ವೆಜ್ ನೂಡಲ್ಸ್, ನಾನ್ ವೆಜ್ ನೂಡಲ್ಸ್, ರೋಟಿ ಐಟಮ್ಸ್, ಫಿಶ್ ಫ್ರೈ ಐಟಮ್ಸ್, ಕೋಸ್ಟಲ್. ಸೊ ನಿಮ್ಗೆ ಮಂಗಳೂರು ಮತ್ತೆ ಉಡುಪಿ ಮಂಗಳೂರು ಇದು ಬರೋ ಟೈಮ್ ಅಲ್ಲಿ ಚಿಕನ್ ಗೀ ರೋಸ್ಟ್. ಹೌದು, ಪ್ರಾನ್ಸ್ ಇದೆ, ಬಂಗಡೆ ಇದೆ, ಗೊಂಡಾಸ್ ಇದೆ. ಅದು ಯಾರು ಮಂಗಳೂರು ಉಡುಪಿನವ್ರು ಇರ್ತೀರಾ ಅವರಿಗೆ ಈಸಿಲಿ ಗೊತ್ತಾಗುತ್ತೆ. ಅಂಡ್ ಫ್ರೆಶ್ ಜ್ಯೂಸ್, ಮಿಲ್ಕ್ ಶೇಕ್, ಡೆಸರ್ಟ್, ಐಸ್ ಕ್ರೀಮ್ಸ್ ಇರುತ್ತೆ. ಚೆನ್ನಾಗಿದೆ. ಎಸ್, ಲೆಟ್ಸ್ ಟ್ರೈ. ನೋಡೋಣ ಪವನ್. ಓಕೆ ಪವನ್, ಎಸ್. ವರ್ಜಿನ್ ಮೊಹಿತೋ. ಸೊ ಇದ್ರಲ್ಲಿ ಮೇಲ್ಗಡೆ ಏನ್ ಲೀಫ್ ಇದೆಯಲ್ಲ, ಪುದೀನ ಸ್ಟೆಮ್ಸ್ ಜೊತೆ ಐ ಥಿಂಕ್ ಪಾನಿಂದು ಫ್ಲೇವರ್ ಸ್ವಲ್ಪ ಇದೆ. ಪಾನಿನ್ ಫ್ಲೇವರ್ ಇದೆ ಅಲ್ಲ ಟೇಸ್ಟ್. ಸೊ ಪಾನಿಂದು ಇದು ಏನೋ ಲೀಫ್ ಹಾಕ್ದಂಗಿದೆ, ಅಥವಾ ಇದು ತೊಟ್ಟಿದೆ ಅಲ್ಲ ಪಾನಿಂದ ಅಂತ ಅನಿಸ್ತಿದೆ ನಂಗೆ. ಲೆಮನ್ ಹೋಲ್ ಹಂಗೆ ಹಾಕಿದ್ದಾರೆ ಸ್ಪೇಸ್ ಮಾಡಿ. ಟ್ರೈ ಮಾಡೋಣ. ಹೆಂಗಿದೆ ಪಾನ? ಫುಲ್ ರಿಫ್ರೆಶಿಂಗ್. ಸಕ್ಕತ್ತಿದೆಯಲ್ಲ? ಸಕ್ಕತ್ತಾಗಿದೆ. ಪೂರ್ತಿ ಮಿಂಟ್ ಫ್ಲೇವರು, ಲೈಮ್ ಮಿಂಟ್, ಒಳ್ಳೆ ರಿಫ್ರೆಶಿಂಗ್, ಚೆನ್ನಾಗಿದೆ. ಒಂದು ಟ್ರೈ ಮಾಡಿ ಕುಡಿತೀನಿ. ಏನ್ ಪವನ ಹೆಸರು ಮರ್ತೋಯ್ತು? ವರ್ಜಿನ್ ಮೊಹಿತೋ. ವರ್ಜಿನ್ ಮೊಹಿತೋ, ಲೆಟ್ಸ್ ಟ್ರೈ. ಸೂಪರ್, ಫುಲ್ ರಿಫ್ರೆಶಿಂಗ್ ಲೆಮನ್ ಟೇಸ್ಟ್, ಸೆಂಟರ್ ಫ್ರೆಶ್ ಚ್ಯೂಯಿಂಗಮ್ ಟೇಸ್ಟ್, ಮಿಂಟ್ ಬ್ಲೂ ಕಲರ್ ಬರುತ್ತೆ ಆ ತರ. ಮಿಂಟ್, ಲೆಮನ್ ಫಸ್ಟ್ ಕ್ಲಾಸ್ ಇದೆ, ಮಸ್ಟ್ ಟ್ರೈ ಮಾಡಿ. ಯಾ ಶೋರ್. ಚಿಕನ್ ಗೀ ರೋಸ್ಟ್, ಲೆಟ್ಸ್ ಟ್ರೈ. ಇದು ನೋಡಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಲೆಟ್ಸ್ ಟ್ರೈ. ಇದು ಗೀ ಸ್ಮೆಲ್ ಬರ್ತಿದೆ. ಎಲ್ಲ ಗೀ ಎಲ್ಲ ರೋಸ್ಟ್ ಆಗಿದೆ. ಸೂಪರ್, ಸಕ್ಕತ್ತಾಗಿದೆ. ಇದರಲ್ಲಿ ಮಸಾಲಾನೇ ಟೇಸ್ಟು ಕಂಪ್ಲೀಟ್ಲಿ ಡಿಫ್ರೆಂಟ್. ಗೀ ಟೇಸ್ಟು ಸ್ವಲ್ಪ ಹುಳಿ, ಖಾರ, ಲೈಟ್ ಸ್ವೀಟ್, ಆ ಥರ ಟೇಸ್ಟ್ ಇದೆ. ಮತ್ತೆ ಏನಿರೋದು ತುಪ್ಪದ ಸ್ಮೆಲ್, ತುಪ್ಪದ ಟೇಸ್ಟ್. ಆ ಟೇಸ್ಟ್ ಬರೋದು. ಸೊ ಎಂಜಾಯ್ ಮಾಡ್ತಿದ್ಯಾ ನೀನು? ಆದ್ರೆ ನೀನು ಇವತ್ತು ವೆಜ್ಜು. ಇರ್ಲಿ, ತೊಂದರೆ ಇಲ್ಲ. ಲೆಟ್ಸ್ ಟ್ರೈ. ಇನ್ನೊಂದು ಬೈಟ್ ತೊಗೊಳ್ತೀನಿ. ಇದೆ ಪೀಸ್. ಲೆಟ್ಸ್ ಟ್ರೈ. ಸಕ್ಕತ್ತಾಗಿದೆ, ಕ್ರಿಸ್ಪಿ, ಟೆಂಡರು, ಮಸಾಲ, ಆ ಟೇಸ್ಟ್ ಸಕ್ಕತ್ತಾಗಿದೆ. ತರಬೇಕಂದ್ರೆ ಗೀ ರೋಸ್ಟ್. ಇದರಲ್ಲಿ ಇದೆಲ್ಲ ಚಟ್ನಿ, ಆ ಚಟ್ನಿನೇ ಸಕ್ಕತ್ತಿದೆ. ಇದರಿಂದ ಇದು ಏನು ಗ್ರೇವಿ, ಡ್ರೈ ಗ್ರೇವಿ ಸಕ್ಕತ್ತಾಗಿ ಬರುತ್ತೆ. ಇದೊಂದು ಪೀಸು ಟೆಂಡರ್ ಆಗಿದೆ, ಒತ್ತಿ ತೆಗಿಯೋಕ್ಕೆ ಸಕ್ಕತ್ತಾಗಿದೆ ಪೀಸ್. ಎಸ್, ನೆಕ್ಸ್ಟು ಚಿಕನ್ ತಾಮ್ಕಾ ಸೂಪ್. ಸೊ ತಾಮ್ಕಾ ಸೂಪ್ ಮೇಲ್ಗಡೆ ಕೆನೆ ಇದ್ದಂಗಿದೆ. ಇದು ಮೋಸ್ಟ್ಲಿ ಎಗ್ಗಿಂದ ಅನಿಸ್ಬೋದು. ಹೌದಾ? ಮೊಟ್ಟೆ ಇದು. ಓಕೆ. ಸೊ ಇದಿದೆ, ಹೊರಗಡೆಯಿಂದ ನೋಡಕ್ ಚೆನ್ನಾಗಿ ಕಾಣಿಸುತ್ತೆ.
ಇದು ಹೆಂಗಿದೆ. ಸೊ ತೊಂಕಾಸು ಲೆಟ್ಸ್ ಟ್ರೈ. ಓಕೆ. RCB ಮ್ಯಾಚ್ ನಡೀತಿದೆ. ವಿಸಿಲ್ ಹೊಡಿತಿದ್ದಾರೆ. ಚಿಕನ್ ತೊಂಕಾಸು ಕುಡ್ದು ನೋಡೋಣ ಅಂತೆ. RCB ತರ ಎಲ್ಲ ಫೀಲಿಂಗ್ ತರ ಬರುತ್ತೆ ನೋಡೋಣ. ಚೆನ್ನಾಗಿದೆ. ಲೈಟ್ ಇದೆ, ಮೈಲ್ಡ್ ಆಗಿದೆ ಟೇಸ್ಟ್. ಓಕೆ. ಮತ್ತೆ ಬಿಸಿ ಇದೆ, ಮೈಲ್ಡ್ ಟೇಸ್ಟ್ ಇದೆ, ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಚೆನ್ನಾಗಿದೆ. ಅದೇ ಅದೇ ಹಿಂಗೆ ಚಿಕನ್ ಇನ್ ಫ್ಲೇವರ್ ತರ ಫೀಲ್ ಆಗುತ್ತೆ. ಫ್ಲೇವರ್ ಬರ್ತಿದೆ. ಓಕೆ. ಚಿಕನ್ ಪೀಸಸ್ ಇದೆ, ವೆಜ್ಜೀಸ್ ಇದೆ. ಓಕೆ. ಸ್ವಲ್ಪ ಸಾಲ್ಟಿ ವಾಟರ್ ತರ ಇದೆ. ಅಂದ್ರೆ ಮಸಾಲಾ ಇದೆ, ಬಿಸಿ ಬಿಸಿ ಇದೆ. ಗಂಟ್ಲಿಗೆ ಮಾತ್ರ ಬಹಳ ಚೆನ್ನಾಗಿದೆ. ಯಾಕಂದ್ರೆ ನಂಗೆ ಬೇರೆ ಶೀತ ಆಗಿದೆ. ಓಕೆ. ಅದಕ್ಕೆ ಶೀತ ಅಂದ್ರೆ ಗಂಟ್ಲು ಉರಿ. ಸ್ಪೈಸ್ ಸೈಡ್ ಇದೆಯಾ? ಪೆಪ್ಪರ್ ಹಾಕ್ದಂಗಿದೆ. ತುಂಬಾ ಸ್ಪೈಸ್. ಪೆಪ್ಪರ್ ಹಾಕ್ದಂಗಿದೆ. ಪೆಪ್ಪರ್ ಗಂಟ್ಲಿಗೆ ಒಳ್ಳೇದು. ಲೆಟ್ಸ್ ಟ್ರೈ. ಸ್ಪ್ರಿಂಗ್ ಆನಿಯನ್ಸ್ ಇದೆ. ಎಸ್. ನೈಸ್. ನೋಡ್ಬೋದು ಅಂತ ಹೆಂಗೆ ಕಾಣಿಸುತ್ತೆ, ಹಿಂಗಿದೆ ಪೂರಾ. ಓಕೆ. ಎಗ್, ಚಿಕನ್ನು, ಸ್ಪ್ರಿಂಗ್ ಆನಿಯನ್ಸ್, ಹೈ ಪ್ರೋಟೀನ್. ಹೌದು. ಲೆಟ್ಸ್ ಟ್ರೈ. ಹೊರಗಡೆ ನೋಡಕ್ಕೆ ಹೆಂಗ್ ಕಾಣಿಸುತ್ತೆ ಅನ್ನೋ ನೋಡು. ಟ್ರಯಾಂಗುಲರ್ ಪ್ಲೇಟ್. ಟ್ರಯಾಂಗಲ್ ಪ್ಲೇಟ್ ಹೌದು. ಮತ್ತೆ ಇದರಲ್ಲಿ ನಿಮಗೆ ಇದು ಕ್ಯಾಶ್ಯೂ ಇದು ಕೂಡ. ಕ್ಯಾಶ್ಯೂ ಹಾಕ್ಯಾರೆ, ಈರುಳ್ಳಿ ಕೊಚ್ಚಾಕ್ಯಾರೆ ಎಲ್ಲ. ಕ್ಯಾಶ್ಯೂಸ್ ತುಂಬಾ ಹಾಕ್ಯಾರೆ. ಮತ್ತೆ ಇದು ಕೊರಿಯಂಡರ್ ಎಲ್ಲ ಹಾಕ್ಯಾರೆ. ಹೊರಗಡೆ ಕ್ರಿಸ್ಪಿ ರೋಸ್ಟ್ ಆಗಿದೆ. ಲೆಟ್ಸ್ ಟ್ರೈ. ಕಾಣಿಸುತ್ತೆ ನಿಮಗೆ? ಲೆಟ್ಸ್ ಟ್ರೈ. ಹೇಗಿದೆ? ಕ್ರಿಸ್ಪಿ ಟೇಸ್ಟು. ಇದು ಚಿಕನ್ ಮಂಚೂರಿ ಹತ್ರ ಟೇಸ್ಟ್ ಬರುತ್ತೆ. ಸ್ವೀಟ್ ಇಲ್ಲ. ಕ್ರಿಸ್ಪಿ ಮತ್ತೆ ಚಿಕನ್ ಮಂಚೂರಿ, ಇದು ಸ್ವೀಟ್ ಇಲ್ಲಿ ಟೇಸ್ಟ್. ಓಕೆ. ಸಕ್ಕತ್ತಾಗಿದೆ. ಮತ್ತೆ ಸ್ಪೈಸಿ ಸೈಡ್ ಕ್ಯಾಶ್ಯೂ ಟೇಸ್ಟ್ ಬರುತ್ತೆ. ಕ್ಯಾಶ್ಯೂ ಚೆನ್ನಾಗಿ ಹಾಕಿ ಇದು ಮಾಡ್ಯಾರೆ. ಹಿಂಗಾಗಿ ಆಯಿಲು ಮತ್ತೆ ಕ್ಯಾಶ್ಯೂ ಟೇಸ್ಟ್ ಎಲ್ಲ ಸೇರಿ ಕಾಂಬಿನೇಷನ್ ಟೇಸ್ಟ್ ಮಸ್ತ್ ಇದೆ. ನೈಸ್. ಚಿಕನ್ ಟೆಂಡರ್ ಆಗಿದೆ. ಹೊರಗಡೆ ಕ್ರಿಸ್ಪಿ, ಒಳಗಡೆ ಸ್ಮೂತ್. ಓಕೆ. ಸೊ ನೆಕ್ಸ್ಟ್ ಪವನ ಇದು ಏನಿದು? ಪನ್ನೀರ್ 65. ಸೊ ಕಲರ್ಫುಲ್ ಆಗಿದೆ. ಕಲರ್ಫುಲ್ ಆಗಿ ಕಾಣಿಸುತ್ತೆ. ಹೊರಗಡೆಯಿಂದ ಕ್ಯಾಪ್ಸಿಕಮ್, ಆಮೇಲೆ ಪನ್ನೀರು, ಸಾಸಿವೆ ಹಾಕ್ದಂಗೆ ಇದೆ ಇದರಲ್ಲಿ. ಸಿಸಮಿ, ಮಸ್ಟರ್ಡ್ ಸೀಡ್ಸ್. ಮಸ್ಟರ್ಡ್ ಸೀಡ್ಸ್ ಸಾಸಿವೆ ಹಾಕ್ದಾಗಿದೆ. ಸೊ ಟ್ರೈ ಮಾಡೋಣ. ಎಸ್, ಲೆಟ್ಸ್ ಟ್ರೈ. ಓಕೆ. ಸೊ ಫಸ್ಟ್ ಬಂದು ಸೈಡ್ ಪೀಸ್ ಪನ್ನೀರ್ ತಗೋ, ಜೊತೆ ಈರುಳ್ಳಿನೂ ತಗೋ. ಟೇಸ್ಟ್ ಸಕ್ಕತ್ತಾಗುತ್ತೆ. ಓಕೆ. ಎಸ್. ಸೊ ಟ್ರೈ ಮಾಡೋಣ. ಎಸ್, ಲೆಟ್ಸ್ ಟ್ರೈ. ಹೇಗಿದೆಪ್ಪ? ಚೆನ್ನಾಗಿದೆಯಾ? ಯೂನಿಕ್ ಆಗಿದೆಯಾ? ಕೈಯಲ್ಲಿ ಒಂದ್ಸಲಿ ಅದು ಇದು ಮಾಡಿ ಕ್ರಶ್ ಮಾಡಿ ತೋರಿಸು ನನಗೆ. ಪನ್ನೀರು ಹೊರಗಡೆ ನೋಡಕ್ ಟೇಸ್ಟಿ ಇದೆ. ಜನರಲಿ ಏನಾಗುತ್ತೆ, ಪನ್ನೀರ್ 65ನ ಪನ್ನೀರ್ ಗೋಬಿ ಮಂಚೂರಿ ಅಥವಾ ಪನ್ನೀರ್ ಕಬಾಬ್ ತರ ಡೀಪ್ ಫ್ರೈ ಮಾಡಿ ಕೊಡ್ತಾರೆ. ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಕೋಟಿಂಗ್ ಇದೆ ಬಟ್ ತುಂಬಾ ಇಲ್ಲ. ಅಂಡ್ ಇದ್ರ ಮೇಲೆ ಸೆಸಮಿ ಸೀಡ್ ಹಾಕಿರೋದು ಡಿಫ್ರೆಂಟ್ ಆಗು ಇದೆ. ಬಿಸಿ ಇದೆಯಾ ಬಹಳ? ಬಿಸಿ ಇದೆ. ಪನ್ನೀರು ಅಷ್ಟೇ ತುಂಬಾ ಟೆಂಡರ್ ಆಗಿದೆ. ಸೊ ನೋಡ್ಬೋದು, ಸಾಫ್ಟ್ ಇದೆ, ಚೆನ್ನಾಗಿ ಫ್ರೈ ಆಗಿದೆ. ಹೌದೌದು, ಚೆನ್ನಾಗಿದೆ ಅಲ್ಲ? ಫಸ್ಟ್ ಕ್ಲಾಸ್. ನೀನು ಇದ್ರಲ್ಲಿ ತಿಂತೀಯ ಪೋರ್ಕಲ್ಲಿ. ನಾವು ದೇಸಿ ತರ ಕೈಯಲ್ಲಿ ತಿನ್ನೋದು. ಕೈಯಲ್ಲಿ ತಿನ್ನೋ ಟೇಸ್ಟೇ ಬೇರೆ. ಪನ್ನೀರ್ ಬಟರ್ ಸ್ಕಾಚ್ ಮಿಲ್ಕ್ ಶೇಕ್ ಹೆಂಗಿದೆ ಪವನ? ಡ್ರಿಂಕ್ ಮಾಡಿ ನೋಡಂತೆ. ಹೊರಗಡೆ ನೋಡಕ್ಕೆ ಸೇಮ್ ವೆನಿಲಾ ಐಸ್ ಕ್ರೀಮ್ ತರ ಇದೆ. ಎಲ್ಲೋಯಿಶ್ ಇದೆ ನೋಡಕ್ಕೆ. ಮೇಲ್ಗಡೆ ಫುಲ್ ನೊರೆ ಕೆನೆ ಎಲ್ಲ ಇದೆ. ಟ್ರೈ ಮಾಡೋಣ. ಲೆಟ್ಸ್ ಟ್ರೈ. ಹೇಗಿದೆ ಪವನ? ಸ್ವೀಟ್, ಫುಲ್ ರಿಲ್ಯಾಕ್ಸಿಂಗ್ ಮೋಡಿಗೆ ಹೋಗ್ಬಿಡ್ತೀವಿ. ಹೌದಾ? ಹಂಗಿದೆ. ಒಳ್ಳೆ ಊಟ ಆದ್ಮೇಲೆ ಕುಡಿದ್ರೆ ಗಟ್ಟಿನಿದ್ದೆ.
ಅಲ್ಲ ಸಕತ್ತಾಗಿದೆ, ಹಾಂ ಚೆನ್ನಾಗಿದೆ. ಚೆನ್ನಾಗಿಲ್ಲ, ತುಂಬಾ ಕೋಲ್ಡು ಇಲ್ಲ. ಮೈಂಡ್ ರಿಫ್ರೆಶ್ ಆಗುತ್ತೆ. ಹ್ಮ್ ಐಸ್ ಕ್ರೀಮಿನ್ ಜ್ಯೂಸ್, ಅಷ್ಟೇ, ತುಂಬಾ ಕೋಲ್ಡ್ ಇಲ್ಲ. ಜ್ಯೂಸ್. ಹೌದು. ಇದು ಹನಿ ಲೆಮನ್ ಚಿಕನ್. ನನಗಂತೂ ಫುಲ್ ಆಗಿಬಿಟ್ಟಿದೆಪ್ಪ. ಓ ಫುಲ್ ಐಟಮ್ ತಿಂದು ಸಾಕಾಯ್ತು. ಓಕೆ. ಈಗ ಇದಕ್ಕೊಂದು ವಾರ್ ಮಾಡಿ ಟೇಸ್ಟ್ ಮಾಡೋಣ ಅಂತೆ. ಹೊರಗಡೆ ನೋಡಕ್ ಚೆನ್ನಾಗಿ ಕಾಣಿಸ್ತಿದೆ. ಏನು ಆನಿಯನ್ ಹಾಕಿದ್ದಾರೆ, ಆಮೇಲೆ ಲೆಮನ್ ಇಂದ ಇದು ಹಾಕಿದ್ದಾರೆ, ಓಕೆ. ಆಮೇಲೆ ಕೊರಿಯಂಡರ್ ಹಾಕಿದ್ದಾರೆ, ಸ್ಪ್ರಿಂಗ್ ಆನಿಯನ್ಸ್ ಹಾಕಿದ್ದಾರೆ. ಕ್ರಿಸ್ಪಿ ಇದೆ, ಸೊ ಕ್ರಿಸ್ಪಿ ಇದೆ. ಸೊ ಹೊರಗಡೆಯಿಂದ ಹಿಂಗೆ ಕಾಣಿಸುತ್ತೆ ನಿಮಗೆ. ಇಲ್ಲಿ ನೋಡೋಣ, ಸ್ಮೆಲ್ ಚೆನ್ನಾಗಿದೆ. ಸ್ಮೆಲ್ ಚೆನ್ನಾಗಿದೆ. ನಾನು ಮೋಸ್ಟ್ಲಿ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಕುಡಿದಿದ್ದಕ್ಕೆ ಬ್ಲ್ಯಾಂಡ್ ಕ್ರಿಸ್ಪಿ ತರ ಕಾಣಿಸ್ತಿದೆ. ಬ್ಲ್ಯಾಂಡ್ ಇರೋದು, ಚಪ್ಪೆ ಇರೋದೊಂದು ಕ್ರಿಸ್ಪಿ ಚಿಕನ್ ತಿನ್ನೋದು ಅನ್ನಿಸ್ತಿದೆ. ಒಟ್ನಲ್ಲಿ ಹನಿದು ಸ್ವಲ್ಪ ಅಂತೂ ಸ್ವೀಟ್ ಇದ್ದೇ ಇರುತ್ತೆ. ಇದು ಸ್ವೀಟ್ ಕುಡ್ದಿದ್ದಕ್ಕೋಸ್ಕರ ಸ್ವೀಟ್ ಆಗಿದೆ ಅನ್ಸುತ್ತೆ. ಬಟ್ ಗೀ ರೋಸ್ಟ್ ತರ ಇಲ್ಲ, ಆವರೇಜ್ ಇದೆ, ಪರವಾಗಿಲ್ಲ ತಿನ್ಬೋದು. ಚಿಕನ್ ಎಲ್ಲ ಚೆನ್ನಾಗಿದೆ ಹಂಗಾರೆ. ಚಿಕನ್ ಇನ್ ಮಾಡ್ಯಾರ ನೋಡ್ತಾ ಹಿಂಗ್ ಕಾಣಿಸುತ್ತೆ. ನಾನು ಬೈಟ್ ತಗೊಂಡು ಸ್ವಲ್ಪ ಲೆಮನ್ ಟೇಸ್ಟ್ ಬರುತ್ತೆ. ಕ್ರಿಸ್ಪಿ ಇದೆ, ಚೆನ್ನಾಗಿದೆ, ನೈಸ್. ಎಸ್, ಅಲ್ಲಿ ಪವನ್ ಅಲ್ಲಿ ಇದು ಬರೇ ತರಿಸ್ಬಿಟ್ಟಿದ್ದಾರೆ, ಡೋಲ್ ಗೀಲೆಲ್ಲ ರೆಡಿ ಇಟ್ಬಿಟ್ಟಿದ್ದಾರೆ. ಹೌದೌದು, ಡೋಲ್ ಎಲ್ಲ ರೆಡಿ ಇಟ್ಟಿದ್ದಾರೆ. ಸೊ ಇವತ್ತು RCB ಮ್ಯಾಚ್ ಗೆಲ್ಬಹುದು, ಪಕ್ಕ ಗೆಲ್ತಾರೆ. ಹೌದೌದು. ಸೊ ಹೆಂಗಿತ್ಪಾನ Cloud9 ಕಿಚನ್ ಸಕದಾಗಿದೆ. ಆಂಬಿಯನ್ಸ್ ಪಾರ್ಟಿ ಮಾಡೋರ್ಗೆ ಮತ್ತೆ ಈ ತರ ಲೈವ್ ಸ್ಟ್ರೀಮಿಂಗ್ ಎಲ್ಲ ಇದೆಯಲ್ಲ, ಅದ್ರಲ್ಲೇ ಇವತ್ತು IPL ಮ್ಯಾಚ್ ಇದ್ದಿದ್ರಿಂದ ಸೊ ಅದೊಂದು ಬೆಸ್ಟ್ ಅಟ್ಮಾಸ್ಫಿಯರ್. ಹೌದೌದಲ್ಲ. ಸೊ ಎಲ್ಲ IPL ಫ್ಯಾನ್ಸ್, RCB ಫ್ಯಾನ್ಸ್, ಅವರು ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬಂದಿದ್ದಾರೆ. ಸೊ ಮ್ಯಾಚ್ ನೋಡ್ತಾ ಎಂಜಾಯ್ ಮಾಡ್ಕೊಂಡಿದ್ರು. ಹೌದೌದು. ಸೊ ಒಳ್ಳೆ ಅಟ್ಮಾಸ್ಫಿಯರ್. ಮಾತ್ರ ಯಾವ್ದು ರ್ಯಾಂಕ್ ಕೊಡೋದು ನನಗಂತೂ ಗೀ ರೋಸ್ಟ್ ಇಂದ ನೆನಪು. ಇವತ್ತೆಲ್ಲ ಸ್ಟಾರ್ಟರ್ಸ್ ಅಲ್ಲೇ ಎಂಡ್ ಆಗ್ಬಿಡ್ತು ನಂದು, ಅಲ್ಲ? ನಾನು ಎಷ್ಟು ಇಲ್ಲಿ ಪನ್ನೀರ್ ಇದೊಂದು ಟ್ರೈ ಮಾಡಿದೆ, ಪನ್ನೀರ್ ಎಲ್ಲ ಹೊಟ್ಟೆ ತುಂಬಿಡ್ತೀವಿ. ಹೌದೌದು. ಬಟರ್ ಸ್ಕಾಚ್ ಮಿಲ್ಕ್ ಶೇಕ್ ಅದು ಹೇಳಲೇಬೇಕು, ಚೆನ್ನಾಗಿತ್ತು. ಲೆಮನ್ ಇಂದ ಅಷ್ಟು ಇದು ಅನ್ಸಿಲ್ಲ ನನಗೆ, ಮಿಕ್ಕಿದೆಲ್ಲ ಚೆನ್ನಾಗಿತ್ತು. ಸೊ ನನಗೆ ಅನ್ಸಂಗೆ. ಸೊ that's it guys. I hope you enjoy the video. Do like, share and subscribe to my channel. ನಿಮಗೆ ಇನ್ನೂ ಮೋರ್ ಕಂಟೆಂಟ್ ಬೇಕಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಬೇಕಿದೆ ನಮಗೆ, ನಿಮ್ಮ ಲವ್ ಆ ಥರ ಎಲ್ಲ ಸಿಕ್ಕಿದ್ರೆ ನಮಗೆ ಸಬ್ಸ್ಕ್ರೈಬರ್ ಸಪೋರ್ಟ್ ಇದ್ರೆ ಸೊ ನಮಗೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಇನ್ನೂ ಇದು ಮಾಡಕ್ ವಿಡಿಯೋಸ್. ಅಂದ್ರೆ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಿದ್ದೀರಲ್ಲ ದಯವಿಟ್ಟು ಕಮೆಂಟ್ ಆಡ್ ಮಾಡಿ. ಹೌದೌದು, ಏನ್ ಅನಿಸ್ತಿದೆ ಹೇಳಿ. ಇಲ್ಲಿ ನೀವು ಕಮೆಂಟ್ ಮಾಡ್ತಿರಲ್ಲ, ನಾವು ಇಂಪ್ರೂವೈಸ್ ಆಗಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಹೌದೌದು. ಸೊ ನಾವ್ ಇನ್ನೂ ಚೆನ್ನಾಗಿ ಇನ್ನೂ ಏನೋ ಎಫರ್ಟ್ಸ್ ಹಾಕಿ ಕಂಟೆಂಟ್ ಇನ್ನೂ ಮಾಡ್ತೀವಿ, ಎಂಟರ್ಟೈನ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಇನ್ನೂ ಮೋರ್ ಕಂಟೆಂಟ್ ತರ್ತಾನೆ ಇರ್ತೀವಿ ನಾವು ಕಂಟಿನ್ಯೂಸ್. ಸೊ I hope you enjoy the video. Do like, share and subscribe to my channel. Thank you for watching. Bye bye guys. Bye bye.